ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಕಾರ ಹುಣ್ಣಿಮೆ ಪ್ರಯುಕ್ತ ಗೋಪೂಜೆ ನೆರವೇರಿಸಿದ ಸಂಸದ ಸಾಗರ್ ಖಂಡ್ರೆ. ₹25 ಲಕ್ಷ ವೆಚ್ಚದ ಸಮುದಾಯ ಭವನಕ್ಕೆ ಶಾಸಕ ಸಲಿಗರ್ ಭೂಮಿ ಪೂಜೆ. ಒಳ ಮೀಸಲಾತಿ ಹಂಚಿಕೆ ಖಂಡಿಸಿ ಬಂಜಾರ ಸಮುದಾಯದ ಜನಜಾಗೃತಿ ಅಭಿಯಾನ. ಆರ್ಎಸ್ಎಸ್ ವಿರುದ್ಧ ಹೇಳಿಕೆ ಏಕೆ? ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಪ್ರಶ್ನೆ. ಸುದ್ದಿಯ ವಿವರಗಳು. ಕಾರ ಹುಣ್ಣಿಮೆ ಪ್ರಯುಕ್ತ ಇಂದು ಲೋಕಸಭೆ ಸಂಸದ ಸಾಗರ್ ಖಂಡ್ರೆ ಅವರು ತಮ್ಮ ನಿವಾಸದಲ್ಲಿ ಗೋಪೂಜೆ ನೆರವೇರಿಸಿ ಗೋಮಾತೆಯ ಆಶೀರ್ವಾದ ಪಡೆದರು. ಗೋಮಾತೆ ಮತ್ತು ಎತ್ತುಗಳು ನಮ್ಮ ಕೃಷಿ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದ್ದು, ಕಾರ ಹುಣ್ಣಿಮೆಯ ಪವಿತ್ರ ಹಬ್ಬವು ರಾಜ್ಯದ ಸಮಸ್ತ ರೈತ ಬಾಂಧವರ ಜೀವನದಲ್ಲಿ ಸುಖ, ಸಮೃದ್ಧಿ ಹಾಗೂ ನೆಮ್ಮದಿಯನ್ನು ತರಲಿ ಎಂದು ಹಾರೈಸಿದರು. ಮುಂಗಾರು ಮಳೆ ಸಮೃದ್ಧಿಯಾಗಿ ಸುರಿದು ರೈತರ ಬೆಳೆಗಳು ಉತ್ತಮ ಇಳುವರಿ ನೀಡುವ ಮೂಲಕ ಅನ್ನದಾತರ ಬದುಕು ಸದಾ ಹಸನಾಗಿರಲಿ ಎಂದು ಪ್ರಾರ್ಥಿಸಿದ ಸಂಸದ ಸಾಗರ್ ಖಂಡ್ರೆ, ಕೃಷಿ ಮತ್ತು ಗೋ ಸಂರಕ್ಷಣೆಯ ಪರಂಪರೆಯನ್ನು ಉಳಿಸಿ ಬೆಳೆಸುವ ಅಗತ್ಯವಿದೆ ಎಂದರು. ಕೆಕೆಆರ್ಡಿಬಿ ಅನುದಾನದಡಿ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ತೊಗ್ಲೂರು ಗ್ರಾಮದಲ್ಲಿ ಸುಮಾರು 25 ಲಕ್ಷ ಅಂದಾಜು ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಸಮುದಾಯ ಭವನ ಕಾಮಗಾರಿಗೆ ಶಾಸಕ ಶರಣು ಸಲಗರ್ ಅವರು ಇಂದು ಭೂಮಿ ಪೂಜೆ ನೆರವೇರಿಸಿದರು. ಶ್ರೀ ವಿಠ್ಠಲ ರುಕ್ಮಿಣಿ ದೇವಸ್ಥಾನದ ಸಮೀಪ ನಿರ್ಮಾಣಗೊಳ್ಳಲಿರುವ ಸಮುದಾಯ ಭವನವು ಗ್ರಾಮಸ್ಥರಿಗೆ ವಿವಿಧ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಅನುಕೂಲವಾಗಲಿದೆ ಎಂದು ಶಾಸಕರು ತಿಳಿಸಿದರು. ಬಳಿಕ ಗ್ರಾಮದ ಮಹಾದೇವ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಭಿವೃದ್ಧಿ ಕಾಮಗಾರಿಗಳನ್ನು ವೀಕ್ಷಿಸಿದ ಶಾಸಕ ಶರಣು ಸಲಗರ್, ದೇವಸ್ಥಾನದ ಅಭಿವೃದ್ಧಿಗಾಗಿ ಅಗತ್ಯ ಅನುದಾನವನ್ನು ಶೀಘ್ರದಲ್ಲೇ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು. ಇದೇ ವೇಳೆ ಗ್ರಾಮಸ್ಥರೊಂದಿಗೆ ಸಭೆ ನಡೆಸಿ ಗ್ರಾಮದ ವಿವಿಧ ಸಮಸ್ಯೆಗಳನ್ನು ಆಲಿಸಿದ ಅವರು, ಕೆಲವು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಸೂಚಿಸಿ ಉಳಿದ ಸಮಸ್ಯೆಗಳನ್ನು ಆದ್ಯತೆಯ ಮೇರೆಗೆ ಶೀಘ್ರದಲ್ಲಿ ಬಗೆಹರಿಸುವುದಾಗಿ ತಿಳಿಸಿದರು. ರಾಜ್ಯ ಸರ್ಕಾರದ ಒಳ ಮೀಸಲಾತಿ ಹಂಚಿಕೆ ನೀತಿಯನ್ನು ವಿರೋಧಿಸಿ ಬಂಜಾರ ಸಮಾಜದ ವತಿಯಿಂದ ಇಂದು ಬೀದರ್ನಲ್ಲಿ ಬೃಹತ್ ಜನಜಾಗೃತಿ ಹಾಗೂ ಪ್ರತಿಭಟನಾ ಸಮಾವೇಶ ನಡೆಸಲಾಯಿತು. ರಾಜ್ಯ ಕಾಂಗ್ರೆಸ್ ಸರ್ಕಾರವು ಒಳ ಮೀಸಲಾತಿಯನ್ನು ಅವೈಜ್ಞಾನಿಕ ಹಾಗೂ ಅನ್ಯಾಯ ರೀತಿಯಲ್ಲಿ ಹಂಚಿಕೆ ಮಾಡಿದ್ದು, ಇದರಿಂದ ಬಂಜಾರ ಸಮಾಜದ ಹಕ್ಕುಗಳಿಗೆ ಧಕ್ಕೆ ಉಂಟಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಸರ್ಕಾರ ತನ್ನ ನಿರ್ಧಾರವನ್ನು ಮರುಪರಿಶೀಲಿಸಿ ಬಂಜಾರ ಸಮಾಜಕ್ಕೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಜಿಲ್ಲಾ ಬಂಜಾರ ಭವನದ ಸಮೀಪವಿರುವ ಶ್ರೀ ಮಾತಾ ಜಗದಾಂಬಾ ಹಾಗೂ ಸಂಸದ್ ಸೇವಲಾಲ್ ಮಹಾರಾಜರ ಮಂದಿರದಿಂದ ಝೀರಾ ಫಂಕ್ಷನ್ ಹಾಲ್ ವರೆಗೆ ಬೃಹತ್ ಪಾದಯಾತ್ರೆ ಹಾಗೂ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡವರು ಘೋಷಣೆಗಳನ್ನು ಕೂಗಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸಮಾವೇಶದಲ್ಲಿ ಬಂಜಾರ ಸಮಾಜದ ವಿವಿಧ ಮುಖಂಡರು, ಜನಪ್ರತಿನಿಧಿಗಳು, ಯುವಕರು, ಮಹಿಳೆಯರು, ವಿದ್ಯಾರ್ಥಿಗಳು ಹಾಗೂ ಸಮಾಜದ ಬಂಧು ಬೇಗಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾಜದ ಹಕ್ಕುಗಳ ರಕ್ಷಣೆಗಾಗಿ ಹೋರಾಟವನ್ನು ಮತ್ತಷ್ಟು ಬಲಪಡಿಸುವ ಸಂಕಲ್ಪ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಮಾತನಾಡಿದ ಮುಖಂಡರು, ಬಂಜಾರ ಸಮಾಜದ ಹಕ್ಕುಗಳಿಗೆ ಯಾವುದೇ ರೀತಿಯ ಅನ್ಯಾಯವನ್ನು ಸಹಿಸಲಾಗುವುದಿಲ್ಲ ಎಂದು ಎಚ್ಚರಿಕೆ ನೀಡಿ ಸರ್ಕಾರವು ಸಮಾಜದ ಬೇಡಿಕೆಗಳಿಗೆ ಶೀಘ್ರ ಸ್ಪಂದಿಸಬೇಕು ಎಂದು ಆಗ್ರಹಿಸಿದರು. अमेरिका, इंग्लंड, थायलंड, मोठे मोठे देश मग आपण परंपरा मग आपण इतिहास आपण दांडेलकार म्हणता આપણો દાંડો, આપણો નાયક, આપણો कारभारी, આપણો नेता, આપણો हजारा अजी दांडेल भार सुद्धा रोगराई हेली गाडीवर दूध पिवायचा, छळे दूध पिवायचा, कुस्ती रमायचा,
क्या मैंने पाड़ा था जरा नहीं आप अल्लाह कानून आप उसे प्रचार चालला ओरे चालो तमें विनंती था कि तो शुरुआत था हजी आने आए वाले समय में तम फक्त एकच करो तम काय करतो 7 डिसेंबर आहे काय इंडियन ಪೇಜಾವರ್ ಸ್ವಾಮೀಜಿಯವರ ಇತ್ತೀಚಿನ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಆರ್ಎಸ್ಎಸ್ ಅನ್ನು ಮಾತ್ರ ಗುರಿಯಾಗಿಸಿಕೊಂಡು ಪ್ರಶ್ನೆ ಮಾಡುವುದು ಸರಿಯಿಲ್ಲ ಎಂದು ಹೇಳಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆರ್ಎಸ್ಎಸ್ ಕಳೆದ 100 ವರ್ಷಗಳಿಂದ ರಾಷ್ಟ್ರ ಸೇವೆ ಕಾರ್ಯದಲ್ಲಿ ತೊಡಗಿರುವ ಸಂಘಟನೆಯಾಗಿದೆ. ಅಂತಹ ಸಂಘಟನೆಯ ಬಗ್ಗೆ ಪ್ರಶ್ನೆ ಮಾಡುವ ಅಧಿಕಾರ ಯಾರಿಗೆ ಇದೆ ಎಂದು ಪ್ರಶ್ನಿಸಿದರು. ಸಂಘಟನೆಗಳ ಬಗ್ಗೆ ಮಾತನಾಡುವವರು ಎಲ್ಲಾ ಸಂಘಟನೆಗಳ ಬಗ್ಗೆಯೂ ಸಮಾನ ದೃಷ್ಟಿಕೋನ ಹೊಂದಿರಬೇಕು. ತಬ್ಲಿಕ್ ಎ ಜಮಾತ್ನಂತಹ ಸಂಘಟನೆಗಳ ಬಗ್ಗೆ ಏಕೆ ಮಾತನಾಡುವುದಿಲ್ಲ? ಇಂಡಿಯನ್ ಮುಜಾಹಿದೀನ್ ಸೇರಿದಂತೆ ಇತರ ಸಂಘಟನೆಗಳ ಕುರಿತು ಪ್ರಶ್ನೆ ಏಕೆ ಕೇಳುವುದಿಲ್ಲ? ಆರ್ಎಸ್ಎಸ್ ಅನ್ನು ಮಾತ್ರ ಗುರಿಯಾಗಿಸಿಕೊಂಡು ಟೀಕೆ ಮಾಡುವುದು ಸರಿಯಿಲ್ಲ ಎಂದು ಹೇಳಿದರು. ರಾಜಕೀಯವಾಗಿ ಕಾಂಗ್ರೆಸ್ನ ಹಲವು ನಾಯಕರು ಆರ್ಎಸ್ಎಸ್ನ ವಿಚಾರಧಾರೆ ಮತ್ತು ಕಾರ್ಯಚಟುವಟಿಕೆಗಳ ಎದುರು ಸೋಲು ಅನುಭವಿಸಿದ್ದಾರೆ ಎಂದು ಆರೋಪಿಸಿದ ಸಿದ್ದಲಿಂಗ ಸ್ವಾಮೀಜಿ, ಮುಂಬರುವ ಚುನಾವಣೆಯಲ್ಲಿಯೂ ಆರ್ಎಸ್ಎಸ್ನ ಕಾರಣದಿಂದಲೇ ಅವರಿಗೆ ರಾಜಕೀಯ ಸೋಲು ಎದುರಾಗಲಿದೆ ಎಂದು ಹೇಳಿದರು. ಅವರ ಈ ಹೇಳಿಕೆ ರಾಜ್ಯ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದ್ದು, ಪೇಜಾವರ್ ಸ್ವಾಮೀಜಿಯವರ ಹೇಳಿಕೆ ಹಾಗೂ ಅದಕ್ಕೆ ವಿವಿಧ ಸಂಘಟನೆಗಳ ಪ್ರತಿಕ್ರಿಯೆಗಳು ರಾಜಕೀಯವಾಗಿ ಮಹತ್ವ ಪಡೆದುಕೊಂಡಿವೆ. खड़गे जी ने आरएसएस के ऊपर गाली दे रहा है और गाली देकर वो बहुत खुश हो रहा है, लेकिन ये खुश बहुत दिन नहीं रहेगा. ऐसा गाली देने के बाद में आज बेंगलुरु 42 नंबर का एक कोर्ट हॉल उनको समन्स भेजा, वहाँ जाके उत्तर देना चाहिए ना. क्या बोलता है, अब जाके उत्तर दे. आरएसएस का विरोध करते करते हिंदुओं को अपमान कर रहा है ये लोग, हिंदू सनातन धर्म को अवमान कर रहा है. ये सहन की बात नहीं है. सर अयोध्या होना कर लेना है कहीं को इतना काउंटर. देखो पेजावर श्री जी ने ये जो सब्जेक्ट चल रहा है वो समाप्त होना चाहिए बोल के वो एक स्टेटमेंट दिया है, लेकिन इनको ये कौन है पूछने के लिए? पिछले 100 साल से एक काम करते आया है. आप इसी तरह तबलीग जमात बोल के एक संगठन है, उसके बारे में आप क्यों नहीं बात करता है? जमात इस्लाम है और इंडियन मुजाहिदीन है, उनका हिसाब क्यों नहीं पूछ रहे आप? सिर्फ आरएसएस को क्यों बोले? तो आरएसएस से उनका पिताजी हार गया है, आरएसएस से अनेक कांग्रेस लोग हार गया है और आगे वाले चुनाव में हमको भी हारता है बोल के ये आरएसएस के खिलाफ ये बोलना जा रहा है. और एक बात, आज एक बयान दिया है, आरएसएस के पास पैसे नहीं है तो मैं पैसे दूंगा. क्या? हाँ, रजिस्टर के लिए मैं पैसे दूंगा. क्यों पैसे देते आप? आरएसएस को रजिस्टर का आवश्यकता नहीं है और पैसा आरएसएस को चाहिए तो तुम्हारा जैसा भ्रष्टाचारी आदमी के पैसा हमको नहीं चाहिए. कहाँ से आ रहा है, कौन दे रहा है? अरे सर, लाखों लोग है, करोड़ों लोग है भारत में, सभी लोग दान दे रहा है. वो दान से वो काम चल रहा है. काम तो क्या बम डाल रहा है क्या आरएसएस वाला? क्या अटैक कर रहा है क्या इंडियन मुजाहिदीन, तबलीग इंडियन मुजाहिदीन और अल खैदा, लश्कर ए तोयबा जैसा किसी का देश के ऊपर और भारत के देश के ऊपर हमला कर रहा है क्या आरएसएस? ಈಶಾನ್ಯ ಭಾರತದಲ್ಲಿ ಭಾರಿ ಮಳೆ ಮುಂದುವರೆದಿರುವಂತಹ ಭೂಕುಸಿತ ಪ್ರಕರಣಗಳು ಕೂಡ ವರದಿಯಾಗುತ್ತಿದ್ದು, ಒಂದೆಡೆ ಗುಡ್ಡ ಕುಸಿತವಾಗಿರುವ ಘಟನೆ ಅರುಣಾಚಲ ಪ್ರದೇಶದಲ್ಲಿ ನಡೆದಿದೆ. ಅರುಣಾಚಲ ಪ್ರದೇಶದ ಲೋವರ್ ಸಿಯಾಂಗ್ ಜಿಲ್ಲೆಯ ಸಿಜಿ ಪ್ರದೇಶದಲ್ಲಿ ಭಾರಿ ಮಳೆಯಿಂದ ಭೀಕರ ಗುಡ್ಡ ಕುಸಿದಿದ್ದು, ಪರಿಣಾಮ ಬೈಕ್ ಸವಾರನೊಬ್ಬ ಮಣ್ಣು, ಕಲ್ಲು ಹಾಗೂ ಅವಶೇಷಗಳೊಂದಿಗೆ ಕೆಳಕ್ಕೆ ಕೊಚ್ಚಿ ಹೋಗಿರುವ ಭಯಾನಕ ಘಟನೆ ನಡೆದಿದೆ. ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಬೈಕ್ ಸವಾರ ಅದೃಷ್ಟವಶಾತ್ ಪ್ರಾಣ ಅಪಾಯದಿಂದ ಪಾರಾಗಿದ್ದಾನೆ. ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಹಂಚಿಕೊಳ್ಳಲಾದ ವಿಡಿಯೋದಲ್ಲಿ ಬೈಕ್ ಸವಾರ ಮಳೆಯಿಂದ ಕೆಸರುಮಯವಾಗಿದ್ದ ಬೆಟ್ಟದ ಇಳಿಜಾರಿನ ಕಿರಿದಾದ ರಸ್ತೆಯಲ್ಲಿ ಎಚ್ಚರಿಕೆಯಿಂದ ಸಾಗುತ್ತಿರುವುದು ಕಾಣಿಸುತ್ತದೆ. ಅಷ್ಟರಲ್ಲೇ ಏಕಾಏಕಿ ರಸ್ತೆಯ ಒಂದು ಭಾಗ ಕುಸಿದು ಮಣ್ಣು, ಕಲ್ಲು ಮತ್ತು ಅವಶೇಷಗಳು ಭಾರಿ ವೇಗದಲ್ಲಿ ಕೆಳಗೆ ಜಾರುತ್ತವೆ. ಕೆಲವೇ ಕ್ಷಣಗಳಲ್ಲಿ ಬೈಕ್ ಹಾಗೂ ಸವಾರ ಇಬ್ಬರು ಬೆಟ್ಟದ ಇಳಿಜಾರಿನಲ್ಲಿ ಕೊಚ್ಚಿ ಹೋಗುತ್ತಾರೆ. ಬಳಿಕ ಬೈಕ್ ಬಿಟ್ಟು ಜೀವ ಉಳಿಸಿಕೊಳ್ಳಲು ಓಡಿ ಹೋದ ಘಟನೆ ನಡೆದಿದೆ. ಅದೃಷ್ಟವಶಾತ್ ಆತನಿಗೆ ಯಾವುದೇ ರೀತಿಯ ಗಾಯಗಳಾಗಿಲ್ಲ.
हो गया ना, हो गया, हो गया, हो गया, हो गया। ओए! ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.